ವಿ4 ನ್ಯೂಸ್ಗೆ ಸ್ವಾಗತ. ಕತೆ ಕಾರಣ. ಕೆಲವರು ಏನೇನೋ ಕಾರಣಕ್ಕೆ ಕತೆ ಹಾಕ್ತಾರೆ, ಕೆಲವರು ಕಾರಣವಿಲ್ಲದೆ ಕತೆ ಹಾಕ್ತಾರೆ. ಜಾತಿ ಗಣತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. 2013-2018 ನಡುವೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾಗ ಕಾಂತರಾಜ್ ಅವರ ನೇತೃತ್ವದಲ್ಲಿ ವರದಿ ತಯಾರಾಗಿತ್ತು. ಆದರೆ ಅನಂತರ ಬಂದಂಥ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಆ ವರದಿಯನ್ನು ಸ್ವೀಕರಿಸಲಿಕ್ಕೆ ತಯಾರಿರಲಿಲ್ಲ. ಇದು ಯಡಿಯೂರಪ್ಪ ಇಲ್ಲವೇ ಬಸವರಾಜ ಬೊಮ್ಮಾಯಿಯವರ ಪ್ರಶ್ನೆ ಅಲ್ಲ. ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಬಾರದು ಎಂದು ಲಿಂಗಾಯತ ಸಮುದಾಯ ಅದಕ್ಕೆ ಮೊದಲೇ ನಿರ್ಣಯವನ್ನು ತೆಗೆದುಕೊಂಡಿತ್ತು. ಲಿಂಗಾಯತ ಸಮುದಾಯ ಮಾತ್ರವಲ್ಲ, ಒಕ್ಕಲಿಗ ಸಮುದಾಯ ಕೂಡ ಜಾತಿ ಗಣತಿ ಅಗತ್ಯವಿಲ್ಲ ಅಂತ ಹೇಳಿದೆ. ಈ ಎರಡು ಬಲಾಢ್ಯ ಸಮುದಾಯಗಳು ಜಾತಿ ಗಣತಿ ಅಗತ್ಯ ಇಲ್ಲ ಅಂತ ಯಾಕೆ ಹೇಳ್ತವೆ, ಯಾಕೆ ಹೇಳಿವೆ, ಯಾಕೆ ಹೇಳುತ್ತಿವೆ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಇವ್ರ ಜಾತಿನೂ ಲೆಕ್ಕ ಹಾಕ್ತಾರಲ್ಲ. ಜಾತಿ ಗಣತಿಯನ್ನು ವಿರೋಧಿಸುವವರು ಯಾರು ಅಂತೇಳಿದರೆ, ಜಾತಿ ಗಣತಿ ಇಲ್ಲದೆ ಸರಕಾರದ ಮಟ್ಟದಲ್ಲಿ